ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಅಮೆರಿಕ ಇರಾನ್ ಯುದ್ಧದಿಂದಾಗಿ ಇಡೀ ದೇಶವೇ ಹೊತ್ತಿ ಉರಿಯುತ್ತಿದೆ. ದೇಶದ ಜನರಿಗೆ ಬೆಲೆ ಏರಿಕೆಯ ಶಾಕ್ ಅಂತೂ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಗ್ಯಾಸ್, ತರಕಾರಿ ಬೆಲೆಗಳು ಗಗನಕ್ಕೇರಿದೆ. ಚಿನ್ನ, ಬೆಳ್ಳಿ ಆಮದು ಸುಂಕ ಜಾಸ್ತಿ ಆಗಿದ್ರಿಂದ ಅದರ ಬೆಲೆಯನ್ನು ಕೂಡ ಇನ್ನು ಮುಂದೆ ಹಿಡಿಯೋ ಹಾಗಿಲ್ಲ. ಇನ್ನು ಬಾಕಿ ಉಳಿದಿರೋದು ಪೆಟ್ರೋಲ್, ಡೀಸೆಲ್ ಮಾತ್ರ. ಹೌದು, ಈಗ ತೈಲದ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅಂತ ಸ್ವತಃ RBI ಗವರ್ನರೇ ಸುಳಿವನ್ನ ಕೊಟ್ಟಿದ್ದಾರೆ. ಇತ್ತ ಸಕ್ಕರೆ ರಫ್ತನ್ನು ನಿಷೇಧ ಮಾಡಲಾಗಿದೆ. ಹಾಗಾದ್ರೆ ತೈಲ ಬೆಲೆ ಏರಿಕೆ ಬಗ್ಗೆ RBI ಗವರ್ನರ್ ಹೇಳಿದ್ದೇನು? ಪೆಟ್ರೋಲ್ ಬೆಲೆ ಎಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ? ಭಾರತದ ಮೇಲೆ ಉಂಟಾಗುವಂತಹ ಆರ್ಥಿಕ ಪರಿಣಾಮಗಳು ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಜಾಗತಿಕ ತೈಲ ಬಿಕ್ಕಟ್ಟು ಭಾರತದ ವಾಹನ ಸವಾರರಲ್ಲಿ ಆತಂಕ ಮೂಡಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿದೆ. ಇದು ದೇಶದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಿಗೆ ಭಾರಿ ಆರ್ಥಿಕ ಹೊರೆಯಾಗಿದೆ. ಪ್ರಧಾನಿ ಮೋದಿಯವರು ಇಂಧನ ಉಳಿತಾಯ ಹಾಗೆಯೇ ವಿದೇಶಿ ವಿನಿಮಯದ ರಕ್ಷಣೆಗಾಗಿ ಪೆಟ್ರೋಲ್, ಡೀಸೆಲ್ ಬಳಕೆಯನ್ನು ಮಿತಗೊಳಿಸಿ ಅಂತ ಕರೆ ಕೊಟ್ಟರು. ಸಾರ್ವಜನಿಕ ಸಾರಿಗೆ ಬಳಸಿ, ಕಾರ್ ಪೂಲಿಂಗ್, ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಮಾಡಿ, ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ ಮತ್ತು ಆನ್ಲೈನ್ ಮೀಟಿಂಗ್ಗಳನ್ನ ಮಾಡಿ ಅಂತ ಹೇಳಿದ್ರು. ಈ ಮೂಲಕ ಇಂಧನ ಬಳಕೆಯನ್ನ ಕಡಿಮೆ ಮಾಡುವಂತೆ ಪ್ರಧಾನಿ ಸೂಚಿಸಿದ್ರು. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. ಇದನ್ನ ಕೆಲ ರಾಜ್ಯಗಳು, ದೆಹಲಿ ಸೇರಿದಂತೆ ಅನೇಕ ರಾಜ್ಯಗಳು ಈಗ ಅನುಸರಿಸುವ ಪ್ರಯತ್ನ ಮಾಡ್ತಿವೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾದರೂ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಬೆಲೆ ಏರಿಕೆ ಮಾಡದೆ ಭಾರೀ ನಷ್ಟವನ್ನು ಅನುಭವಿಸುತ್ತಿವೆ. ಕಂಪನಿಗಳು ದಿನಕ್ಕೆ ಸುಮಾರು 1000ದಿಂದ 1700 ಕೋಟಿ ರೂಪಾಯಿಗಳಿಗೂ ಅಧಿಕ ನಷ್ಟ ಅನುಭವಿಸ್ತಾ ಇದೆ. ಈಗಾಗಲೇ ಲಕ್ಷಾಂತರ ಕೋಟಿ ರೂಪಾಯಿಗಳ ಹೊರೆ ಬೀಳ್ತಾ ಇದೆ. ಈ ನಷ್ಟವನ್ನು ಸರಿದೂಗಿಸೋದಕ್ಕೆ ಬೆಲೆ ಏರಿಕೆ ಮಾಡಿ ಅಂತಾನೆ ತೈಲ ಕಂಪನಿಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇವೆ. ಅದೇ ಕಾರಣಕ್ಕಾಗಿ ಇನ್ನು ಕೆಲವೇ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರಗಳಲ್ಲೂ ಕೂಡ ಗಣನೀಯವಾಗಿ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರಸ್ತುತ ತ್ರೈಮಾಸಿಕದಲ್ಲಿ ಈ ಕಂಪನಿಗಳ ಒಟ್ಟು ನಷ್ಟದ ಅಂದಾಜು ಸುಮಾರು 2 ಲಕ್ಷ ಕೋಟಿ ರೂಪಾಯಿಯನ್ನು ತಲುಪುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಿದೆ. ಈ ಪೈಕಿ ಕನಿಷ್ಠ 1 ಲಕ್ಷ ಕೋಟಿ ರೂಪಾಯಿಯಷ್ಟು ನಿವ್ವಳ ನಷ್ಟ ಸಂಭವಿಸಬಹುದು ಅನ್ನುವ ಅಂದಾಜು ಮಾಡಲಾಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಸರಿದೂಗಿಸುವುದಕ್ಕೆ ಮತ್ತು ತೈಲ ಕಂಪನಿಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದಕ್ಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳನ್ನು ಏರಿಕೆ ಮಾಡಿರುವುದು ಅನಿವಾರ್ಯ ಅನ್ನುವ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಒಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ದೀರ್ಘಕಾಲ ಇದೇ ರೀತಿಯಾಗಿ ಮುಂದುವರಿದರೆ ಭಾರತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಹೆಚ್ಚು ಮಾಡಲೇಬೇಕಾಗುತ್ತೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ಏರ್ತಾ ಇರುವ ಕಚ್ಚಾ ತೈಲದ ಬೆಲೆಗಳು, ದರ ಏರಿಕೆ, ಇಂಧನದ ಆಮದುಗಳು ಹಾಗೂ ಒಟ್ಟಾರೆ ಆರ್ಥಿಕತೆಯ ಮೇಲೆ ಒತ್ತಡವನ್ನು ಮುಂದುವರಿಸ್ತಾ ಇವೆ. ಹಾಗಾಗಿ ನಾವು ಏನು ಪರಿಸ್ಥಿತಿ ಇದೆ ಅದನ್ನು ನೋಡಿಕೊಂಡು ಕ್ರಮವನ್ನು ಕೈಗೊಳ್ಳೋದು ಅಗತ್ಯ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಎಷ್ಟು ಏರಿಕೆ ಆಗಬಹುದು ಅಂತ ನೋಡೋದಾದ್ರೆ ಕನಿಷ್ಠ ಅಂದ್ರೂ ಲೀಟರ್ಗೆ 4 ರಿಂದ 5 ರೂಪಾಯಿ ಜಾಸ್ತಿ ಆಗ್ಬೋದು. LPG ಸಿಲಿಂಡರ್ ಬೆಲೆಯಲ್ಲಿ 40 ರಿಂದ 50 ರೂಪಾಯಿ ಜಾಸ್ತಿ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಈಗಾಗಲೇ ಜಗತ್ತಿನ 3ನೇ ಅತಿ ದೊಡ್ಡ ತೈಲ ಬಳಕೆದಾರ ರಾಷ್ಟ್ರವಾದ ಭಾರತ ಹಾರ್ಮುಜ್ ಜಲಸಂಧಿ ಸುತ್ತಲಿನ ಉದ್ವಿಗ್ನತೆಯಿಂದ ಇಂಧನ ಸರಬರಾಜು ಆಲ್ರೆಡಿ ಈಗಾಗಲೇ ಭಾರತದಲ್ಲಿ ವ್ಯತ್ಯಯ ಆಗಿದೆ. ಕಚ್ಚಾ ತೈಲದ ಬೆಲೆಗಳು ತೀವ್ರ ಏರಿಕೆಯಾದ ನಂತರ ಈ ಒತ್ತಡವನ್ನು ಎದುರಿಸ್ತಾ ಇದ್ದು, ಇದುವೇ ಪ್ರಮುಖ ಸಾಗಾಟ ಮಾರ್ಗ ಆಗಿತ್ತು ಹಾರ್ಮುಜ್ ಜಲಸಂಧಿ. ಸೊ ಈ ಒಂದು ಅಡಚಣೆಯಿಂದ ಸರಬರಾಜು ಸರಪಳಿ ವ್ಯತ್ಯಯ ಆಗಿದೆ. ದರ ಏರಿಕೆ ಆಗ್ತಾ ಇದ್ದು ಭಾರತದಲ್ಲಿ ಹೆಚ್ಚುತ್ತಾ ಇರುವ ಇಂಧನ ಆಮದು ಬೆಲೆ ಬಗ್ಗೆ ಆತಂಕ ಮೂಡಿದೆ. ಸೊ ಭಾರತ ತನ್ನ ತೈಲ ಅಗತ್ಯಗಳ ಬಹುಪಾಲವನ್ನ ಆಮದು ಮಾಡಿಕೊಳ್ತಾ ಇರೋದ್ರಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ದೇಶಕ್ಕೆ ದೊಡ್ಡ ಆತಂಕದ ವಿಷಯ ಕೂಡ ಹೌದು. ಹಾಗಾಗಿಯೇ ತೈಲದ ಬೆಲೆ ಏರಿಕೆಯಿಂದ ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚಗಳು ಹೆಚ್ಚುತ್ತವೆ, ರೂಪಾಯಿ ಮೇಲೆ ಅದು ಒತ್ತಡವನ್ನು ಉಂಟು ಮಾಡುತ್ತೆ ಹಾಗೂ ದರ ಏರಿಕೆಗೆ ಕಾರಣ ಆಗುತ್ತೆ. ಈಗಾಗಲೇ ಸರ್ಕಾರ ಮತ್ತು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಕಚ್ಚಾ ತೈಲದ ಬೆಲೆ ಏರಿಕೆಯ ಬಹುಪಾಲು ವೆಚ್ಚವನ್ನು ತಾವೇ ಭರಿಸಿಕೊಳ್ತಾ ಇದೆ, ಗ್ರಾಹಕರ ಮೇಲೆ ಹಾಕ್ತಾ ಇಲ್ಲ.
ಇಂಧನ ಮೇಲಿನ ಅಬಕಾರಿ ಸುಂಕವನ್ನು ಈಗಾಗಲೇ ಕಟ್ ಮಾಡಲಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ನಷ್ಟ ಹೆಚ್ಚುತ್ತಾ ಇದ್ರು ಪೆಟ್ರೋಲ್ ಡೀಸೆಲ್ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದೆ. ಆದರೆ ಕೆಲವು ಇಂಧನ ಉತ್ಪನ್ನಗಳ ಬೆಲೆಗಳು ಆಲ್ರೆಡಿ ಏರಿಕೆ ಆಗಿರೋದು ನಿಮ್ಗೆ ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದು ಕಮರ್ಷಿಯಲ್ ಸಿಲಿಂಡರ್ಗಳ ದರ ಏರಿಕೆಯಾಗಿದೆ. ಕೈಗಾರಿಕಾ ಡೀಸೆಲ್ಗಳ 5 kg LPG ಸಿಲಿಂಡರ್ಗಳು, ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳಿಗೆ ಪೂರೈಕೆ ಮಾಡುವ ಜೆಟ್ ಇಂಧನ, 19 kg ವಾಣಿಜ್ಯ LPG ಸಿಲಿಂಡರ್ಗಳ ಬೆಲೆ ಇತ್ತೀಚೆಗೆ ಆಲ್ರೆಡಿ 993 ರೂಪಾಯಿ ಆಗಿದೆ. ಸೊ ಈ ರೀತಿಯಾಗಿ ದರ ಏರಿಕೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಆದರೆ ಚಿಲ್ಲರೆ ಪೆಟ್ರೋಲ್ ಡೀಸೆಲ್ ಮತ್ತು ಗೃಹ ಬಳಕೆ LPG ಬೆಲೆಗಳು ಸದ್ಯಕ್ಕೆ ಬದಲಾಗಿಲ್ಲ, ಬದಲಾಗಬಹುದು, ದರ ಏರಿಕೆ ಆಗಬಹುದು. ಸೊ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೂಡ ಹೆಚ್ಚಿದ ಕಚ್ಚಾ ತೈಲದ ಬೆಲೆಗಳನ್ನ ಗ್ರಾಹಕರಿಗೆ ವರ್ಗಾಯಿಸುವುದನ್ನು ಬೆಂಬಲಿಸಿದ್ದು ಪ್ರಸ್ತುತ ಇಂಧನ ಸಂಕಷ್ಟವನ್ನು ಎದುರಿಸುವುದಕ್ಕೆ ಭಾರತಕ್ಕೆ ಇನ್ನೂ ಕೂಡ ಸಾಮರ್ಥ್ಯ ಇದೆ ಅಂತ ಹೇಳಿದೆ. ಭಾರತದ ಇಂಧನ ಮಾರುಕಟ್ಟೆ ಬಹುಪಾಲು ಸರ್ಕಾರಿ ಸ್ವಾಮ್ಯದ ರಿಫೈನರಿಗಳ ನಿಯಂತ್ರಣದಲ್ಲಿದ್ದು ದೇಶದ ಸುಮಾರು 90% ಚಿಲ್ಲರೆ ಇಂಧನ ಮಳಿಗೆಗಳನ್ನು ಅವೇ ನಿರ್ವಹಿಸುತ್ತವೆ. ಸೊ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಪರಿಣಾಮಕಾರಿಯಾಗಿ ಕೇಂದ್ರ ಸರ್ಕಾರ ಅನುಮೋದಿಸುವುದರಿಂದ ರಾಜ್ಯ ತೆರಿಗೆಗಳು ಕೂಡ ವಿಭಿನ್ನ ಆಗಿರುತ್ತೆ. ಭಾರತದ ಚಿಲ್ಲರೆ ದರ ಏರಿಕೆ ಏಪ್ರಿಲ್ನಲ್ಲಿ 3.40% 3.48% ಏರಿಕೆಯಾದರೂ ಕೂಡ ಸರ್ಕಾರ ಕಚ್ಚಾ ತೈಲದ ಬೆಲೆ ಏರಿಕೆಯ ಒಂದು ಭಾಗವನ್ನು ತಾನೇ ಭರಿಸಿದ್ರಿಂದ ಈಗ ನಿರೀಕ್ಷೆಗಿಂತ ಕಡಿಮೆಯೇ ದರ ಉಳಿದಿದೆ. ಸೊ ಮುಂದೆ ಪರಿಸ್ಥಿತಿ ಹಾಗಿರೋದಿಲ್ಲ. ಈಗಾಗಲೇ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಕೊಟ್ಟಂತಹ ಒಂದು ಸೂಚನೆಯ ಪ್ರಕಾರ ಈಗಾಗಲೇ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಆ ಒಂದು ಪರಿಸ್ಥಿತಿಯ ಆಧಾರವಾಗಿ ನಾವು ನಿಲುವನ್ನು ತೆಗೆದುಕೊಳ್ತೇವೆ. ದರ ಏರಿಕೆಯ ಒತ್ತಡಗಳು ದೀರ್ಘಕಾಲ ಉಳಿದರೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವ ವಿಚಾರ ಹೇಳಿದ್ದಾರೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ದರ ಯಾವಾಗ ಬೇಕಾದರೂ ಏರಿಕೆ ಆಗ್ಬೋದು, ಸಿಲಿಂಡರ್ ದರ ಏರಿಕೆ ಆಗ್ಬೋದು. ಜೊತೆಗೆ ಇಲ್ಲಿ ಸಾರ್ವಜನಿಕರು ಮಾಡಬೇಕಾಗಿರೋದು ಆದಷ್ಟು ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗ ಮಾಡಿದ್ರೆ ಒಳಿತು. ಜೊತೆಗೆ ಆಯಾ ರಾಜ್ಯ ಸರ್ಕಾರಗಳು ಕೂಡ ಈ ವಿಚಾರದಲ್ಲಿ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಜೊತೆಗೆ ಕಂಪನಿಗಳು ಕೂಡ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗತ್ತೆ. ವರ್ಕ್ ಫ್ರಮ್ ಹೋಮ್ ಕೊಡುವಂತಹ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಬಟ್ ಈಗಿರುವ ಆತಂಕ ಮತ್ತೆ ಕೋವಿಡ್ ಟೈಮ್ ರೀತಿ ಬಂತ ಅದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತಾ ಅನ್ನುವಂತಹ ಆತಂಕ. ನೋಡೋಣ ಮುಂದೇನಾಗುತ್ತೆ ಅನ್ನೋದು. ಇದುವೇ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.